ಗಿಲ್ಲಿ ನಟ ಅವ್ರು ಬಹಳಷ್ಟು ಖುಷಿಯಾಗಿದ್ದಾರೆ, ಖುಷಿಯಿಂದ ಈ ಒಂದು ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತೆ ಸುದೀಪ್ ಸರ್ಗೂ ಕೂಡ ಒಂದು ಕಾರನ್ನ ತೋರಿಸಿದ್ರೆ ಆಟೋಗ್ರಾಫ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರ ಒಂದು ಅದ್ಭುತವಾದಂತಹ ಬಿಗ್ ಬಾಸ್ ಕಾರ್ಯಕ್ರಮ, ಇದರಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆದ್ದಿದ್ದು ಅದ್ಭುತವಾದಂತಹ ವ್ಯಕ್ತಿ ಗಿಲ್ಲಿ ನಟ ಅವರು. ಗಿಲ್ಲಿ ನಟ ಅವರು ಗೆದ್ದು ಹಲವರಿಗೆ ಕೂಡ ಖುಷಿ ಆಗಿದೆ. ಗಿಲ್ಲಿ ನಟನ ಒಂದು ಆಟ ಆಗಿರ್ಬೋದು, ಎಂಟರ್ಟೈನ್ ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿ ಮೂಡಿ ಬಂತು. ತಪ್ಪದೆ ಎಲ್ಲರೂ ಕೂಡ ನೋಡಿ ವಿಶ್ವಾಸಗಳನ್ನು ಕೂಡ ತಿಳಿಸಿದ್ರು. ಜೊತೆಗೆ ಅವರಿಗೆ ಬಿಗ್ ಬಾಸ್ ನಲ್ಲಿ ಗೆದ್ದಂತಹ ಕಾರಣ ಕಾರ್ ಸಹ ಆಯ್ತು, ಅದ್ರ ಒಂದು ಗಿಫ್ಟ್ ಸಹ ಆಯ್ತು. ಕಾರ್ ಗಿಫ್ಟ್ ಕೊಡುವ ಮೂಲಕ ಈಗ ಸದ್ಯಕ್ಕೆ ಆ ಕಾರ್ ಕೂಡ ಇವರಿಗೆ ಡೆಲಿವರಿ ಕೂಡ ಸಿಕ್ಕಾಗಿದೆ. ಬಿಗ್ ಬಾಸ್ ಮುಗಿದು 4-5 ತಿಂಗಳ ಬಳಿಕ ಈಗ ಇವರ ಕಾರ್ ಸಿಗ್ತಾ ಇರುವಂತ ಸಾಕಷ್ಟು ಪ್ರೊಸೀಜರ್ಗಳು ಇತ್ತು, ಅದೆಲ್ಲ ಕಂಪ್ಲೀಟ್ ಆಗಬೇಕಿತ್ತು. ಆದ ಕಾರಣ ಡಿಲೇ ಆಗಿದೆ. ಈಗ ಕಾರನ್ನ ಕೂಡ ಶೋರೂಮ್ಗೆ ಹೋಗಿ ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ಕೇಕ್ ಅನ್ನು ಸಹ ಕಟ್ ಮಾಡ್ತಾರೆ. ಶೋರೂಮ್ ನಲ್ಲೂ ಸಹ ಗಿಲ್ಲಿ ಅವರಿಗೆ ಕಾರ್ ಕೊಡ್ತಿರೋದಕ್ಕೆ ಶೋರೂಮ್ ಮೆಂಬರ್ಸ್ಗೆ ಬಹಳಷ್ಟು ಖುಷಿ ಇದೆ. ಅವರು ಕೂಡ ಅಲ್ಲಿ ಸನ್ಮಾನವನ್ನ ಮಾಡ್ತಾರೆ, ಕೇಕ್ ಅನ್ನು ಸಹ ತಿನ್ನಿಸ್ತಾರೆ. ಅಲ್ಲೂ ಸಹ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ, ಅಭಿಮಾನಿಗಳು ಸೇರಿರ್ತಾರೆ. ಕಾರನ್ನು ಕೂಡ ಸ್ವೀಕರಿಸ್ತಾರೆ, ಅಭಿಮಾನಿಗಳು ಖುಷಿ ಪಡ್ತಾರೆ. ಅಲ್ಲೂ ಕೂಡ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ನಂತರ ಹೋಗಿ ಪೂಜೆಯನ್ನು ಕೂಡ ಸಲ್ಲಿಸಿ ನಂತರ ಕಿಚ್ಚ ಸುದೀಪ್ ಅವರನ್ನ ಸಹ ಭೇಟಿಯಾಗಿ ಸುದೀಪ್ ಸರ್ ಅವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಸುದೀಪ್ ಸರ್ಗೆ ಈ ಕಾರನ್ನ ತೋರಿಸ್ತಾರೆ. ವೈಟ್ ಕಲರ್ ವಿಕ್ಟೋರಿಯಸ್ ಎಂಬ ಒಂದು ಹೊಸ ಮಾಡೆಲ್ ಕಾರ್ ಇದಾಗಿರುತ್ತೆ. ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿ ನಟ ಅವರು. ಇದಕ್ಕೂ ಮುಂಚೆ MG ಕಾರ್ ಇತ್ತು, ಸೊ ಅದು ಕೂಡ ಇದೆ. ಈಗ ಇನ್ನೊಂದು ಕಾರ್ ಇದಾಗಿರುತ್ತೆ. ಬಹಳಷ್ಟು ಖುಷಿಯಾಗಿ ಗಿಲ್ಲಿ ನಟ ಅವರು ಈ ಒಂದು ಕಾರ್ನ ಮುಂದಿನ ದಿವಸಗಳಲ್ಲಿ ಡ್ರೈವ್ ಮಾಡ್ಕೊಂಡು ಬೇರೆ ಕಡೆ ಆಗಿರ್ಬೋದು ಈವೆಂಟ್ಸ್ ಗಳಿಗೆಲ್ಲ ಸುತ್ತಾಡ್ತಾರೆ. ಬಿಗ್ ಬಾಸ್ ಸಂಬಂಧದ ಕಾರ್ ಇದಾಗಿರುವಂತಹ ಕಾರಣ ಬಹಳಷ್ಟು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಒಟ್ಟಾರೆ ಇದು ಎಲ್ಲರಿಗೂ ಕೂಡ ಖುಷಿ ತರಿಸುವಂತಹ ವಿಚಾರ. ಬಹಳಷ್ಟು ಜನರಿಗೂ ಕೂಡ ಈ ಒಂದು ಕಾರನ್ನ ನೋಡಿ ಖುಷಿ ಆಗಿದೆ. ಸುದೀಪ್ ಸರ್ ಅವರು ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ, ಬಹಳಷ್ಟು ರೀತಿಯಲ್ಲಿ ಗೈಡ್ ಲೈನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಏನು ಯಾವ ರೀತಿ ಈಗ ಸಖತ್ತಾಗಿ ಬೆಳೆದಿದ್ದಾರೆ ಗಿಲ್ಲಿ ನಟ ಅವರು, ಸಖತ್ತಾಗಿ ನೇಮ್ ಫೇಮ್ ಅನ್ನ ಕಾಪಾಡ್ಕೊಂಡಿದ್ದಾರೆ. ಹಲವಾರು ಈವೆಂಟ್ಸ್ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಆಗ್ತಾರೆ. ಯಾವ ರೀತಿ ಇರ್ಬೇಕು, ಯಾವ ರೀತಿ ನಡ್ಕೋಬೇಕು, ಸಿನಿಮಾದಲ್ಲಿ ಯಾವ ರೀತಿ ನಟಿಸಬೇಕು, ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಗಿಲ್ಲಿ ನಟಗೆ ಸುದೀಪ್ ಸರ್ ಅವರು ಕೂಡ ಕೊಟ್ಟಿದ್ದು ವಿಶೇಷ ಅನ್ನಬಹುದು. ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಮುಂದೆ ನಡೆಸ್ತಾರ ಕಾದು ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಡಿಬೋಲ್ ದರ್ಶನ್ ಅವರ ಸಿನಿಮಾದಲ್ಲಿ ನಡೆಸಾಗಿದೆ. ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲೂ ಕೂಡ ಮುಂಬರುವಂತ ದಿವಸಗಳಲ್ಲಿ ನಡೆಸಬಹುದು, ಚಾನ್ಸ್ ಸಿಕ್ಕಿದ್ರು ಸಿಕ್ಬಹುದು. ಆ ರೀತಿಯ ಒಂದು ಚಾನ್ಸ್ ಗಾಗಿ ಗಿಲ್ಲಿ ನಟ ಸಹ ವೇಟ್ ಮಾಡ್ತಾರೆ. ಜೊತೆಗೆ ಅಭಿಮಾನಿಗಳು ಸಹ ನೋಡಕ್ಕೆ ಬಹಳಷ್ಟು ಕುತೂಹಲದಿಂದ ವೇಟ್ ಮಾಡ್ತಾ ಇರ್ತಾರೆ. ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆನೂ ಸಹ ಮಾಹಿತಿ ಸಿಗಲಿದೆ.